ಸೊ ಫಸ್ಟ್ ಫ್ಯೂ ಸ್ಟೆಪ್ಸ್ ಹೇಗಿರುತ್ತೆ ಆಫ್ಟರ್ ನಾನು ಡಿಸೈಡ್ ಮಾಡಿದ್ಮೇಲೆ? ಈಗ ಹೋಮ್ ಸ್ಕೂಲಿಂಗ್ ಅಂದರೆ ನೀವು ಆಗಲೇ ಹೇಳಿದ್ರಿ, ಸ್ಕೂಲಲ್ಲಿ ಪಾಠ ಮಾಡೋ ಥರ ಮನೇಲಿ ಪಾಠ ಮಾಡೋದಲ್ಲ, ಫಸ್ಟು ಸಮಯ ಕೊಡಬೇಕಂತ. ಸಮಯ ಕೊಟ್ಟ ಮೇಲೆ ಏನು ಮಾಡಬೇಕು? ನಾನೊಂದು ಚಾರ್ಟ್ ನೋಡಿದೆ, ಇದು ಭಾಳ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ನಮ್ಮಲ್ಲಿ 3-4 ವರ್ಷ ಆಗ್ತಿದ್ದಂಗೆ ಇವತ್ತೇನು 1.5-2 ವರ್ಷಕ್ಕೆಲ್ಲ ಪ್ರೀ ಸ್ಕೂಲ್ ಅಂತೆಲ್ಲ ಏನೇನೋ ಶುರು ಆಗ್ಬಿಟ್ಟಿದೆ. ಫಿನ್ಲ್ಯಾಂಡಲ್ಲಿ 7 ವರ್ಷ ಆಗೋವರೆಗೂ ಏನೋ ಮಾಡಿಸಲ್ಲ. USA-ನಲ್ಲಿ 5 to 6 years, ಜರ್ಮನಿ 6 years. ಆ್ಯಂಡ್ ಐ ವಾಸ್ ಶಾಕ್ ಟು ನೋ ಜರ್ಮನಿನಲ್ಲಿ, ಟರ್ಕಿನಲ್ಲಿ, ಸ್ವೀಡನ್ನಲ್ಲಿ ಹೋಮ್ ಸ್ಕೂಲಿಂಗೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಈ ಥರ ಇಷ್ಟೊಂದು ವೈವಿಧ್ಯತೆ ಇರೋ ಪ್ರಪಂಚದಲ್ಲಿ ಈಗ ನಾವು ಒಂಥರ ಹೆಂಗಂದರೆ ಇಂಟರ್ನೆಟ್ ಬಂದುಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಫುಲ್ ಸೇರಿ ಒಂಥರ ಚಿತ್ರಾನ್ನ ಅನ್ಬೇಕಾ ಬಿರಿಯಾನಿ ಅನ್ಬೇಕೋ ಗೊತ್ತಿಲ್ಲ. ಬಟ್ ದ ಕ್ವೆಶನ್ ನಾವು ರಿಮೇನ್ಸ್, ಹೌ ಡು ಐ ಡಿಸೈಡ್ ದ ಸಿಲೆಬಸ್? ವಾಟ್ ಶುಡ್ ಐ ಡೂ ವಿತ್ ದ ಕಿಡ್ ವೆನ್ ಇಟ್ ಇಸ್ ಹೋಮ್ ಸ್ಕೂಲಿಂಗ್ ಅಥವಾ ರೋಡ್ ಸ್ಕೂಲಿಂಗ್? ಎಕ್ಸಲೆಂಟ್ ಕ್ವೆಶನ್. ಸೊ ನಾನು ಒಂದು ಎಕ್ಸಾಂಪಲಿಂದ ಮಾಡ್ತೀನಿ. ಓಕೆ, ನನ್ನ ಜೊತೆಗೆ ಏನಾಯಿತು ಫಸ್ಟ್ ಇಯರ್ ಆಫ್ಟರ್ ಪುಲ್ಲಿಂಗ್ ದ ಕಿಡ್ಸ್ ಔಟ್ ಆಫ್ ಸ್ಕೂಲ್ 2019 ಆಯಿತು. ಇದು 2019 ಜೂನ್ ಜುಲೈಯಲ್ಲಿ ನನ್ನ ಮಕ್ಕಳು ಸ್ಕೂಲ್ ಹೊರಗಿಂದ ಬಂದು 3rd ಸ್ಟ್ಯಾಂಡರ್ಡ್ ಮುಗಿಸಿದ್ರು. 4th ಗ್ರೇಡ್ ಇನ್ನೇನು ಹೋಗಬೇಕು ಅನ್ನೋ ಟೈಮಲ್ಲಿ ವಿ ಡಿಸೈಡೆಡ್, ದೇ ಆಲ್ಸೋ ಅಗ್ರೀಡ್, ದೇ ಕೇಮ್ ಔಟ್ ಆಫ್ ಸ್ಕೂಲ್. ಸೊ ಅವಾಗ ಒಂದು 2-3 months ಆಯಿತು ನಾನು ಮನೇಲಿ ಕೂತಿದ್ದೀನಿ. ನನಗಿವಾಗ ಆತಂಕ, ನಾನು ಇಟ್ ಈಸ್ ಮೈ ಡೆಸಿಷನ್. ಅಫ್ಕೋರ್ಸ್ ವಿ ಆಸ್ ದ ಕಿಡ್ಸ್, ದೇ ಆಲ್ಸೋ ಅಗ್ರೀಡ್ ಫಾರ್ ಇಟ್. ಓಕೆ, ಬಟ್ ನನ್ನ ಆತಂಕ ಅಲ್ವಾ, ಮನೆಯಿಂದ ಸ್ಕೂಲಿಂದ ತೆಗೆದುಬಿಟ್ಟಿದ್ದೀನಿ, ಇಲ್ಲೂ ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ತಾರೋ ಥರ ಇದೆ, ವಾಟ್ ಟು ಡೂ ಅಂತ. ಅವಾಗೇನು ಮಾಡಿದೆ ನಾನು, ಐ ಹ್ಯಾಡ್ ಟೈಮ್, 24/7 ಟೈಮ್ ಐ ಹ್ಯಾಡ್, ಬಿಕಾಸ್ ಐ ಹ್ಯಾಡ್ ಕ್ವಿಟ್ ಮೈ ಜಾಬ್. 2-3 months ಆದಮೇಲೆ ನನ್ನ ವೈಫೂ ಶಿ ಕ್ವಿಟ್ ಹರ್ ಜಾಬ್, ರಿಯಲೈಸಿಂಗ್ ದಟ್ ಶಿ ಹ್ಯಾಸ್ ಟು ಬಿ ವಿತ್ ದ ಕಿಡ್ಸ್. ಸೊ ಇದು ಮಾಡಿದಾಗ ವಿ ಹ್ಯಾಡ್ ಟೈಮ್ ಅಲ್ವಾ. ಸೊ ಕರೆದೆ, ಬಾತ್ರೂಮಲ್ಲಿ ನಾವು ಒಂದು ಆಡ್ತಾಯಿದ್ವಿ, ಒಂದು ಗೇಮ್ ಆಡ್ತಾಯಿದ್ವಿ, ಕಾಯಿನ್ ಕೆಳಗಿಡೋದು, ನೀರು ತುಂಬಿಸೋದ್ರಲ್ಲಿ ಇನ್ನೊಂದು ಕಾಯಿನ್ ಬಿಟ್ಟರೆ ಕರೆಕ್ಟಾಗಿ ಆ ಕಾಯಿನ್ ಮೇಲೆ ಹೋಗಿ ಕೂತ್ಕೋಬೇಕು. ಈ ಥರ ಏನಾದರೂ ಸೈನ್ಸ್ ಏನಾದರೂ ಹೇಳಿಸ್ಕೊಡೋಣ ಅಂತ ನನ್ನ ಮನಸ್ಸಲ್ಲಿ. ಅನನ್ಯಾನ ಕರ್ಕೊಂಡು ಹೋದೆ ನಾನು. ಅನನ್ಯ ವಾಸ್ ಲೀಸ್ಟ್ ಬಾದರ್ಡ್ ಅಬೌಟ್ ದಟ್. ಅವಳು 1 ಸೆಕೆಂಡು ಮಾಡಲಿಲ್ಲ, ಅದನ್ನ ಹೊರಗೆ ಬಂದುಬಿಟ್ಲು. ನಾವು ಐ ಡೋಂಟ್ ನೋ ಹೌ ಟು ಎಂಗೇಜ್. ತಿರ್ಗಾ ಆತಂಕ, ಏನಪ್ಪ ಮಾಡೋದು, ಟೈಮ್ ವೇಸ್ಟ್ ಆಗ್ತಾ ಇದೆಯೋ, ನಾನು ಇಷ್ಟು ದೊಡ್ಡ ಡೆಸಿಷನ್ ತೊಗೊಂಡಿನಿ ಅಂತ. ಅವಾಗ ಅವಳೇ ಬಂದು ಹೇಳ್ತಾಳೆ, ಅವಾಗ ಐಕಿಯಾ ಹೊಸದಾಗಿ ಬಂದಿತ್ತು ಹೈದ್ರಾಬಾದಲ್ಲಿ, ಗ್ಲಾಸ್ ಜಾರು, ಅರ್ಧ ನೀರಿತ್ತು ಅದರಲ್ಲಿ, ಆ್ಯಂಡ್ ಫಾರ್ ಸಮ್ ರೀಸನ್ ಪೀಕಾಕ್ ಫೆದರ್ ಇತ್ತು ಅದರಲ್ಲಿ. ಅವಳು ಬಂದು ಹಿಂಗೆ ನೋಡಿದ್ಲು, ಕರೆಕ್ಟಾಗಿ ವಾಟರ್ ಲೆವೆಲ್ ಇಲ್ಲಿರುತ್ತಲ್ಲ ಅಲ್ಲಿ, ಅಪ್ಪ ಇಟ್ಸ್ ಬ್ರೋಕನ್ ಅಂತ ಹೇಳಿದ್ಲು. ನನಗೆ ಇಮಿಡಿಯೇಟ್ಲಿ ಇಂಜಿನಿಯರಿಂಗ್ ಮೈಂಡ್ ಅಲ್ವಾ, ದಿಸ್ ಇಸ್ ರಿಫ್ರಾಕ್ಷನ್. ಓಕೆ, ಯಾಕೆಂದರೆ ಅದು ಒಳಗೆ ನೀರಲ್ಲಿರೋದು ರಿಫ್ರಾಕ್ಟಾಗಿ ಬೇರೆ ಥರ ಒಂದು ಬೇರೆ ಆ್ಯಂಗಲಲ್ಲಿ ಕಾಣಿಸ್ತಾ ಇದೆ, ಹೊರಗಿರೋದು ಈ ಥರ ಕಾಣಿಸ್ತಾ ಇದೆ. ಸೊ ಇಟ್ ಲುಕ್ಸ್ ಬ್ರೋಕನ್ ಲೈಕ್ ದಿಸ್. ಓಕೆ, ಆ್ಯಂಡ್ ಅದು ಅವಳು ಹೇಳಿದ ತಕ್ಷಣ ನನ್ನ ಮೈಂಡಲ್ಲಿ, ನಂದು ಕನ್ವೆನ್ಷನಲ್ ಮೈಂಡ್ ತಾನೆ, ಐ ಹ್ಯಾವ್ ಗಾನ್ ಥ್ರೂ ದಟ್ ಸೇಮ್ 10+2+4 years ಅಲ್ವಾ. ಇದು ನೀಟ್ ಕ್ವಶನ್ ಅಥವಾ CET ಕ್ವಶನ್, ಇದು 2 marks ಬರುತ್ತೆ, ಇದು ಇವಾಗ ಹೇಳ್ಬಿಡು ಅವಳಿಗೆ ರಿಫ್ರಾಕ್ಷನ್ ಅಂತ. ಬಟ್ ಐ ಕೆಪ್ಟ್ ಕ್ವೈಟ್. ಬೈ ದೆನ್ ಐ ನೋ ಐ ಶುಡ್ ನಾಟ್ ಇಂಟರ್ವ್ಯೂನ್. ಸೊ ಆ್ಯಂಡ್ ಐ ಆಮ್ ಬೀಟಿಂಗ್ ಮೈಸೆಲ್ಫ್ ಇನ್ ಮೈ ಮೈಂಡ್, ಯು ಲಾಸ್ಟ್ ಅನ್ ಆಪರ್ಚುನಿಟಿ ಟು ಟೆಲ್ ಹರ್ ವಾಟ್ ರಿಫ್ರಾಕ್ಷನ್ ಇಸ್. ಹೋದ್ಲು, 5 minutes ಬಿಟ್ಟು ಬಂದ್ಲು, ಅಪ್ಪ ಯು ನೋ ವಾಟ್, ದ ಪಾರ್ಟ್ ಆಫ್ ದಟ್ ಪೀಕಾಕ್ ಲೀಫ್ ವಿಚ್ ಈಸ್ ಇನ್ಸೈಡ್ ದ ವಾಟರ್ ಇಸ್ ಥಿಕ್ಕರ್ ಅಪ್ಪ, ದ ಪಾರ್ಟ್ ವಿಚ್ ಇಸ್ ಔಟ್ಸೈಡ್ ಇಸ್ ಥಿನ್ನರ್ ಅಪ್ಪ. ಶಿ ಡಿಸ್ಕವರ್ಡ್ ಮ್ಯಾಗ್ನಿಫಿಕೇಶನ್ ಆನ್ ದಟ್ ಡೇ. ಶಿ ವಾಸ್ ನಾಟ್ ಟಾಟ್. ನನಗೆ ಅವತ್ತು ತುಂಬ ಕ್ಲಾರಿಟಿ ಆಯಿತು. ಏನು, ಇಫ್ ಐ ಅಲೌ ಕ್ಯೂರಿಯಾಸಿಟಿ ಟು ಬಿಲ್ಡ್, ಮ್ಯಾಜಿಕ್ ವಿಲ್ ಹ್ಯಾಪನ್. ಬಟ್ if I had told this is refraction, then pride would have come inside her. Hey, I know. Come, I will teach you what is refraction. Wow. Always allow curiosity to build through exploration, and do not answer and let pride sit in. Nangagle gottu. Okay. Yes. Wow. Sari. So when we go like this, when our approach is like this, I won't say that everybody has to do like this. I did like this. Is it replicable for everybody? It's not replicable for everybody. But when you have your awareness, when you have invested enough time on becoming a good and a meaningful person inside, these things will become natural. But we will go to that same corporate, we will scold our boss in front of children, we will be tense all the time, but we'll expect our children to be exactly opposite of us. It's not going to happen. So now ಈ ಥರ child led learning, just give time, just stay with them and see what is happening. ಸೊ ಇಲ್ಲೂ ಮತ್ತೆ ಅಗೇನ್
ಪ್ರಾಬ್ಲಿ ಐಮ್ ಅಗೇನ್ ಆಸ್ಕಿಂಗ್ ಅ ವೆರಿ ಸಮಾಜದ ಸಿಸ್ಟಮ್ ಡ್ರಿವನ್ ಕ್ವೆಶನ್ಸ್. ಮತ್ತು ಇಲ್ಲಿ ಗಿಲೆಬಸ್ ಅಂತ ಏನು ಹಾಕೊಳ್ಳೋದು ಇರಲ್ವಾ? ಇಟ್ ಈಸ್ ಆಪ್ಷನಲ್. ಈಗ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕಲೀಲೇಬೇಕು ಅಂತ ದಟ್ ಈಸ್ ನಾಟ್ ಲೈಫ್. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಸಮ್ ಡೇ ಇಟ್ ಮೇ ಬಿ ರಿಕ್ವೈರ್ಡ್ ಫಾರ್ ಅರ್ನಿಂಗ್ ಸಮಥಿಂಗ್, ಮೇ ಬಿ ರಿಕ್ವೈರ್ಡ್. So let's come back to the basics first. And now I am probably talking to the parents who have kids below 9 or 10 years. ಸರಿ Let's focus on that age. ಸರಿ. Let's go back. We should not be inventing a new education method. That will be the most stupid thing about any parent doing that. So I always feel good ಎಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ರು, ಉಪನಯನ ಆಗೋ ತನಕ ನೋ ಎಜುಕೇಷನ್. ಉಪನಯನ ಆದಮೇಲೆ ನಿಮಗೆ ಸ್ಕಿಲ್ಸ್ ಕಲಿಸ್ಕೊಡ್ತಾಯಿದ್ರು. ಆ ಸ್ಕಿಲ್ಸ್ ಕಲ್ತ್ಕೊಂಡ್ಮೇಲೆ ವೆನ್ ಯು ಆರ್ ಆನ್ ಯುವರ್ ಫುಟ್ ಯು ಕ್ಯಾನ್ ಬಿಕಮ್ ಅ ಗೃಹಸ್ಥ. ಗೃಹಸ್ಥ ಮಾಡಿ ನೀವು ಒಂದು 50 years ಅಷ್ಟೊತ್ತಿಗೆ ಹೋದಾಗ ಯು ಹ್ಯಾವ್ ಲಿವ್ಡ್ ಎನಫ್ ಗುಡ್ ಲೈಫ್. ಯು ಹ್ಯಾವ್ ಗಿವನ್ ದಿಸ್ ಒನ್ ಟು ದ ನೆಕ್ಸ್ಟ್ ಲೈಫ್ ಆಲ್ಸೋ, ನೆಕ್ಸ್ಟ್ ಜನರೇಷನ್ ಆಲ್ಸೋ. ನೌ ಯು ಕ್ಯಾನ್ ಗೋ ಟು ವಾನಪ್ರಸ್ಥ. Okay, this is our normal way of living life. So let's look at the kid now. Okay, any kid which is less than 9-10 years, generally ನಾನು ಹೇಳ್ತಿರೋದು, ಓಕೆ, ಬಿಫೋರ್ ಮೆಚುರಿಟಿ ಅಂದ್ಕೊಳ್ಳಿ. ಓಕೆ, ಇದ್ದರೆ ಇಟ್ ಈಸ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇಸ್ ನಾಟ್ ದ ರಿಕ್ವೈರ್ಮೆಂಟ್. ದೆನ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್? ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಡು ಯು ನೋ ಹೌ ಟು ಬ್ರೀತ್ ಪ್ರಾಪರ್ಲಿ? ದಟ್ ಈಸ್ ರಿಕ್ವೈರ್ಡ್ ಫಾರ್ ಲೈಫ್. ಆ್ಯಂಡ್ in my own experience, when I breathe slowly, I talk slowly. When I breathe slowly, my mind is calm and serene like a lake. Wow. Shallow breathing, shallow thoughts. Has any education system taught kids how to do breathing properly? Our life is not in years, it is in the number of breaths that we take. How many people know this? The faster we breathe, the faster we die. Do kids know, or even adults know, that every alternate moment we are living and dying. When we are inhaling, we are living. When we are exhaling, we are dying actually. Life and death are not different. Which kid or which human being has got this kind of wisdom from any education? So I see, no, isn't it? My education was not like this. So, first thing is breathing. Second thing is, do they drink enough water? Because we are coming back to Panchamahabhutas basically. Okay. ಗಾಳಿ ಆಯಿತು, ಈಗ ನೀರಾಯಿತು. ಸೊ ಲೆಟ್ಸ್ ಆಲ್ಸೋ ವೆಸ್ಟರ್ನ್ ಸಿಸ್ಟಮ್ದಲ್ಲಿ ಹೇಳ್ತಾರೆ 3 minutes of no breathing, 3 days of no water, 3 weeks of no food. A person, human being will die. Simple hai. So we were also giving in the same order also I am talking about. Okay, first breathing aitu. There is a systematic way of breathing. Yoga, pranayama, ella nodi, that is enough. So are we doing that at those ages? ಸೊ ಮಕ್ಕಳಿಗೂ ಪ್ರಾಣಾಯಾಮ ಹೇಳ್ಕೊಡ್ಬೇಕು, ಅನುಲೋಮ ವಿಲೋಮ ಅಥವಾ ಭ್ರಾಮರಿ. ವಾಟ್ ಯು ಸಜೆಸ್ಟ್ ಮಕ್ಕಳಿಗೆ ಯಾವುದನ್ನು ಅವ್ರು ಸ್ಟಾರ್ಟ್ ಮಾಡ್ಬೋದು? ಸೊ ಐ ಆಮ್ ನಾಟ್ ಎಕ್ಸ್ಪರ್ಟ್ ಟು ಸೇ ಯಾವ ಏಜಲ್ಲಿ ಶುರು ಮಾಡಬೇಕು ಅಂತ. ಯಂಗರ್ ಏಜಸಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಯೋಗ ಆಸನಸ್ ಅಂತ ಎಲ್ಲ ಅವ್ರ ಪೋಸ್ಚರ್ಸಲ್ಲೇ ಮಾಡ್ತಾರೆ. ಓಕೆ, ಎಲ್ಲ ಪೋಸ್ಚರ್ಸು ಮಾಡ್ತಾರೆ. ವಿ ಜಸ್ಟ್ ಹ್ಯಾವ್ ಟು ಅಬ್ಸರ್ವ್ ಅ ಕಿಡ್. ಏನು ಹೇಳ್ಸ್ಕೊಡ್ಬೇಕಾಗಿಲ್ಲ. ಹೌದಾ? ಎಲ್ಲನೂ ನೋಡಿ, ಎಲ್ಲ ಪೋಸ್ಚರ್ಸು ಮಾಡ್ತಾರೆ ಅವರು. ಸೂರ್ಯ ನಮಸ್ಕಾರದಲ್ಲಿ ಹೇಳೋದೆಲ್ಲ 99 ಹಿಂಗೆ ಕೆಳಗೆ ಟಚ್ ಮಾಡೋಕ್ಕೆ ಹೇಳಿ, they can put their head to the feet if they want. ಅಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಇನಿಷಿಯಲ್ ಇಯರ್ಸಲ್ಲಿ ಬೇಡ. 4-5 years ಆದಮೇಲೆ ಆ್ಯಂಡ್ ಯೂಶ್ವಲಿ 8 or 9 years ಮೇಲೆ ಯೋಗಾಸನ ಶುರು ಮಾಡೋದು. ಯಾಕೆಂದರೆ ಬೋನ್ಸ್ ಎಲ್ಲ ಇನ್ನೂ ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ಇಂಜುರಿ ಆಗಬಾರ್ದು ಅಂತ. ಸರಿ. ಪ್ರಾಣಾಯಾಮ ಐ ಆಮ್ ನಾಟ್ ವೆರಿ ಶ್ಯೂರ್ ಎಕ್ಸಾಕ್ಟ್ಲಿ ವಾಟ್ ಏಜ್ ಇಟ್ ಶುಡ್ ಬಿ ಸ್ಟಾರ್ಟೆಡ್, ಬಟ್ ದೇ ಶುಡ್ ನೋ. ಸೆಕೆಂಡ್ ಇಸ್, ಆರ್ ವಿ ಟಾಕಿಂಗ್ ಎನಫ್ ವಾಟರ್ ಈಸ್ ಡ್ರಂಕ್ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಕ್ವಾಂಟಿಟಿ, ರೈಟ್ ವೇ. ಆಮೇಲೆ ಫುಡ್, ವಿ ಬಿಕಮ್ ವಾಟ್ ವಿ ಈಟ್. ಸೊ ಎಷ್ಟು ಸಲ ಊಟ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು, ಯಾವುದನ್ನು ಯಾವ ಟೈಮಲ್ಲಿ ತಿನ್ನಬೇಕು, ಬಾಯಲ್ಲಿ ಹಾಕ್ಕೊಂಡ್ಮೇಲೆ ಎಷ್ಟು ಸಲ ಅದನ್ನು ಅಗಿಬೇಕು. ಓಕೆ,
ಆ ಊಟ ಮಾಡುವಾಗ ಏನು ಬೇರೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಇವಾಗ ನೋಡಿ, ರೈಟ್ ಫ್ರಮ್ ಅ 2 year old 1 year old ಕಿಡ್ ಈ ಕಡೆ ಕಾರ್ಟೂನ್ಸ್ ನೋಡ್ತಾ ಇರ್ತಾರೆ, ಈ ಕಡೆ ಅಮ್ಮ ಊಟ ಮಾಡಿಸ್ತಾ ಇರ್ತಾರೆ. ಟೋಟಲಿ ಡೆಟ್ರಿಮೆಂಟಲ್. ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ ಎಜುಕೇಷನ್ ದಿಸ್ ಇಸ್. ಅಟ್ ದಿಸ್ ಏಜ್ ದಿಸ್ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಾಟ್ ಮ್ಯಾಥ್ ಸೈನ್ಸ್, ನಾಟ್ ಫೋನೆಟಿಕ್ಸ್, ನಾಟ್ ABCD, ಓಕೆ, ನಾಟ್ 1 2 3 4, ನಾಟ್ ಕರ್ಸಿವ್ ರೈಟಿಂಗ್. ಬಟ್ ಅದೆಲ್ಲ ನೀವು ಹೇಳಿದ ಥರ ನೀವು ಹೇಳಿದ್ರಿ, ಪ್ರೀ ಸ್ಕೂಲರ್ಸ್ ಎಲ್ಲ ಇವಾಗ 6 months ಶುರು ಆಗಿದೆ, ಬಿಟ್ಟರೆ ಊಂಬಲ್ಲೇ ಶುರು ಮಾಡಿಬಿಡ್ತಾರೆ. ಒಬ್ಬ ಅದು ಐ ಥಿಂಕ್ ಅದಕ್ಕೂ ರೆಫರೆನ್ಸ್ ಇದೆಯಲ್ಲ ಇಲ್ಲಿ, ಇರುತ್ತೆ. ಅಭಿಮನ್ಯುನಾ? ಹಾಂ, ಎಸ್, ಆ ಥರನೂ ಶುರು ಮಾಡ್ಬೋದು. ಬಟ್ ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ರಿಕ್ವೈರ್ಡ್. ದೆನ್ ಇವಾಗ ವಾಟರ್ ಆಯಿತು, ಫುಡ್ ಆಯಿತು. ದೆನ್ ಆರ್ ಯು ಸ್ಲೀಪಿಂಗ್ ಎನಫ್? A biggest indicator for a kid until 9 or 10 years that education is happening properly is they will sleep for 8 to 9 hours minimum. If they are not sleeping, that means they are not spending enough energy during the morning. ಆಟ ಆಡ್ತಾ ಇಲ್ಲ ಅವರು, ಒಂದೇ ಜಾಗದಲ್ಲಿ ಕೂಡಿಸಿ ಪ್ರಾಬ್ಲಮ್. ಓಡಾಡ್ತಾ ಇರಬೇಕು ಮಕ್ಕಳು ಆ ಟೈಮಲ್ಲಿ, ಫುಲ್ಲು ಫ್ಲೂಯಿಡ್ ವಾಟರ್ ಥರ ಇರಬೇಕು. ಬಟ್ ನೀವು ಅದನ್ನು ಬಿಟ್ಬಿಟ್ಟು ನೀವು ಒಂದು ಕ್ಲಾಸಲ್ಲಿ ಕೂಡಿಸಿ ನಾನು 7-8 hours ಅಲ್ಲೇ ಕೂಡಿಸ್ತೀನಿ, ಒಂದೇ ಜಾಗದಲ್ಲಿ ಕೂತಿರಬೇಕು, ಎದ್ದೇಳಂಗಿಲ್ಲ, ಮೂವ್ ಮಾಡೋಂಗಿಲ್ಲ, ವೈ ಆರ್ ಯು ವೇಕಿಂಗ್ ಅಪ್, ವೈ ಆರ್ ಯು ಡೂಯಿಂಗ್ ದಿಸ್, ವೈ ಆರ್ ಯು ಡೂಯಿಂಗ್ ದಟ್ ಮಾಡಿದ್ರೆ ಡೆವಲಪ್ಮೆಂಟ್ ವಿಲ್ ನಾಟ್ ಹ್ಯಾಪನ್ ಬಿಕಾಸ್ ಯು ಆರ್ ನಾಟ್ ವಿತ್ ದ ಪಂಚಮಹಾಭೂತಾಸ್.